ಸತ್ಯವೇದದಲ್ಲಿ ಮತ್ತಾಯ 14:30 ಪೇತ್ರನು ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನೆಂದು ಬರೆದಿದೆ. ಪ್ರಿಯರೇ, ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ದೋಣಿಯಲ್ಲಿರುವ ಶಿಷ್ಯರಿಗೂ ಪೇತ್ರನಿಗೂ ಈಜು ಚೆನ್ನಾಗಿ ತಿಳಿದವರೇ. ಆದರೆ ಪೇತ್ರನು ನೀರಲ್ಲಿ ಮುಳುಗಿದಾಗ ಯಾವೊಬ್ಬ ಶಿಷ್ಯನು ಪೇತ್ರನನ್ನು ರಕ್ಷಿಸಲಿಕ್ಕೆ ನೀರಿಗೆ ಹಾರಲೇ ಇಲ್ಲ. ನನ್ನ ಭಾವನೆಯಲ್ಲಿ ಹೇಳುತ್ತೇನೆ, ಪೇತ್ರನು ಒಮ್ಮೆ ದೋಣಿ ಕಡೆ ಅವನ ಸಹ ಶಿಷ್ಯರ ಹತ್ರ ನೋಡಿರಬಹುದು. ಒಬ್ಬನು ರಕ್ಷಿಸಲಿಕ್ಕೆ ಇಳಿಯಲಿಲ್ಲ. ಒಟ್ಟಿಗೆ ಊಟ ಮಾಡಿದವರು, ಒಬ್ಬರಿಗೊಬ್ಬರು ಚೆನ್ನಾಗಿ ಬಲ್ಲವರು, ಆದರೆ ಒಬ್ಬರು ರಕ್ಷಣೆಗೆ ಬರಲಿಲ್ಲ. ಪ್ರಿಯರೇ, ಇದೇ ರೀತಿ ನಿಮ್ಮ ಜೀವಿತದಲ್ಲಿ ಒಟ್ಟಿಗೆ ಇದ್ದವರು ನಿಮ್ಮ ಕಷ್ಟದ ಸಮಯದಲ್ಲಿ ನೆರವಿಗೆ ಅಥವಾ ಸಾಂತ್ವನ ಮಾತು ಹೇಳದೇ ಇರಬಹುದು. ಪ್ರಿಯರೇ, ಪೇತ್ರನು ಅದೇ ರೀತಿ ಆ ಶಿಷ್ಯರು ರಕ್ಷಿಸಲಿಕ್ಕೆ ಬರ್ತಾನೆಂದೇಳಿ ತಿಳಿದಿರಬಹುದು. ಆದರೆ ಅವರು ಬರದಿರುವಾಗ ನನಗೆ ರಕ್ಷಣೆಗೆ ಒಂದೇ ಒಂದು ಮಾರ್ಗ ಯೇಸುವೆ ಮಾತ್ರ ಅಂತೇಳಿ ಯೇಸುವನ್ನು ನೋಡಿ ದೇವರೇ ಕಾಪಾಡು ಎಂದು ಹೇಳಿದನು. ಅದೇ ರೀತಿ ನೀವು ಕೂಡ ನಮಗೆ ಇಂಥವರಿಂದ ಸಹಾಯ ಸಿಗುತ್ತದೆ, ಅವರು ನೆನೆಸಿದರೆ ನಮ್ಮ ವಿಷಯಕ್ಕೆ ಪರಿಹಾರ ಸಿಗುತ್ತದೆ ಎಂದು ಹೇಳದೆ, ಓ ಯೇಸುವೆ ಎಂದು ದೇವರ ಹತ್ರ ನೋಡಿ ಕೇಳು. ಪ್ರೀತಿ ಸ್ವರೂಪನಾದ ದೇವರು ನಿನಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ.